Good morning, students. Welcome to Learning Management System platform introduced by Department of Collegiate Education, Karnataka. Okay, the previous session was the concluding class on capital budgeting decisions. In the last session, we practiced problems on profitability index. In the previous module or chapter relates to investment decisions, mainly concentrates on long-term investment decisions, which are also known as budgeting decisions. In this class, we'll discuss about dividend policy. Dividend policy nalli meaning of dividends and dividend decisions, definition of dividends and dividend policy we'll learn in this session. The meaning of dividend. The word dividend is derived from the Latin word dividendum, which means things to be divided. Dividend ಅನ್ನೋ ಒಂದು ಈ ಪದನ ಲ್ಯಾಟಿನ್ ಭಾಷೆಯ ಡಿವಿಡೆಂಡಮ್ ಅನ್ನೋ ಒಂದು ಪದದಿಂದ ನಾವು ಡಿರೈವ್ ಮಾಡ್ಕೊಂಡಿದ್ದೀವಿ. ಆ ಡಿವಿಡೆಂಡಮ್ ಅನ್ನೋ ಪದದ ಅರ್ಥ ಏನಪ್ಪಾ ಅಂತಂದ್ರೆ ಥಿಂಗ್ಸ್ ಟು ಬಿ ಡಿವೈಡೆಡ್ ಅಂತ. ಓಕೆ, ಹಾಗಾದ್ರೆ ಡಿವಿಡೆಂಡ್ ಅಂದ್ರೆ ಏನು? ಡಿವಿಡೆಂಡ್ ಈಸ್ ದಟ್ ಪೋರ್ಷನ್ ಆಫ್ ಪ್ರಾಫಿಟ್ ವಿಚ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್ಸ್. Dividend is nothing but a divisible profit which is to be given to the shareholders. As all of us know, whatever profit that the company earns belongs to its owners. Who are the owners of the company? Shareholders are the owners of the company. Dividends ಅಂದ್ರೆ ಲಾಭಾಂಶ ಅಂತ ಕರಿತೀವಿ. ಲಾಭದ ಒಂದು ಅಂಶ ಅಂತ. ಲಾಭ is different. ಲಾಭ is what? Profit. Profit ಗೆ ನಾವು ಲಾಭ ಅಂತ ಕರೆಯೋದು. ಡಿವಿಡೆಂಡ್ ಗೆ ಲಾಭಾಂಶ ಅಂತ ಕರಿತೀವಿ. ಅಂದ್ರೆ ಲಾಭದಲ್ಲಿ ಅಂಶ, ಒಂದು ಅಂಶ ಅಂತ. ಓಕೆ, ಈ ಲಾಭಾಂಶ ಅಂದ್ರೆ ಷೇರುದಾರರಿಗೆ ಕೊಡುವಂತ ಲಾಭದ ಒಂದು ಭಾಗ, ಪೋರ್ಷನ್ ಆಫ್ ಪ್ರಾಫಿಟ್ ವಿಚ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್ಸ್. ಈ ಡಿವಿಡೆಂಡ್ ಅಂದ್ರೆ ಷೇರುದಾರರಿಗೆ ಕೊಡುವಂತ ಲಾಭದ ಒಂದು ಭಾಗ ಅಂತ ಹೇಳಿದ್ರೆ, ಇದು ಶೇರ್ ಹೋಲ್ಡರ್ಸ್ ನಮ್ಮ ಕಂಪ್ನಿಲಿ ಏನು ಇನ್ವೆಸ್ಟ್ ಮಾಡಿದ್ದಾರೆ ಅವರಿಗೆ ಸಿಗುವಂತ ರಿವಾರ್ಡ್ ಅಥವಾ ರಿಟರ್ನ್. ಹೌದಾ? ಈಗ ಒಬ್ಬ ಡಿಬೆಂಚರ್ ಹೋಲ್ಡರ್ ಕಂಪನಿಗೆ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾನೆ ಅಂತಂದ್ರೆ he'll get interest as a return. To the debenture holders, the company will have to pay interest. ಒಂದು ಬ್ಯಾಂಕಿಂಗ್ ಕಂಪನಿ ಲೋನ್ ಅಲ್ಲ ಲೆಂಡ್ ಮಾಡಿದೆ ಕಂಪನಿಗೆ ಅಥವಾ ಲಾಂಗ್ ಟರ್ಮ್ ಲೋನ್ ಅನ್ನ ಕೊಟ್ಟಿದೆ ಅಂತಂದ್ರೆ ಅಗೈನ್ ದಟ್ ಬ್ಯಾಂಕಿಂಗ್ ಕಂಪನಿ ವಿಲ್ ರಿಸೀವ್ ಇಂಟ್ರೆಸ್ಟ್ ಆಸ್ ಅ ರಿಟರ್ನ್ ಅಲ್ವಾ? ಫಾರ್ ಅ ಶೇರ್ ಹೋಲ್ಡರ್, ಫಾರ್ ಇಸ್ ಇನ್ವೆಸ್ಟ್ಮೆಂಟ್, ಅವನೇನು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, 100% ಎವ್ರಿ ಪರ್ಸನ್ ಹೂ ಇನ್ವೆಸ್ಟ್ ಸಮಥಿಂಗ್ ಸಮ್ವೇರ್ ಎಕ್ಸ್ಪೆಕ್ಟ್ ಸಮ್ ರಿಟರ್ನ್. ಅದೇ ರೀತಿ ಶೇರ್ ಹೋಲ್ಡರ್ ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾನೆ ಕಂಪನಿನಲ್ಲಿ ಫಾರ್ ಇಸ್ ಇನ್ವೆಸ್ಟ್ಮೆಂಟ್, ಅವನ್ಗೆ ಸಿಗುವಂತ ರಿವಾರ್ಡ್ ಏನಪ್ಪಾ ಅಂದ್ರೆ ಡಿವಿಡೆಂಡ್. ಡಿವಿಡೆಂಡ್ ಅಂದ್ರೆ ಏನು? ಡಿವೈಸಬಲ್ ಪ್ರಾಫಿಟ್ ವಿಚ್ ಈಸ್ paid to or distributed to the shareholders. Dividend is a portion of profit. Okay, we'll look into the definitions of dividends. ಮೊದಲನೇ ಡೆಫಿನಿಷನ್, ಅಕಾರ್ಡಿಂಗ್ ಟು ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ICAI, CA ಇನ್ಸ್ಟಿಟ್ಯೂಟ್ ಏನ್ ಹೇಳುತ್ತೆ ಡಿವಿಡೆಂಡ್ಸ್ ಬಗ್ಗೆ ಅಂತಂದ್ರೆ, ಡಿವಿಡೆಂಡ್ ಈಸ್ ಎ ಡಿಸ್ಟ್ರಿಬ್ಯೂಷನ್ ಟು ಶೇರ್ ಹೋಲ್ಡರ್ಸ್ ಔಟ್ ಆಫ್ ಪ್ರಾಫಿಟ್ಸ್ ಆರ್ ರಿಸರ್ವ್ಸ್ ಅವೈಲಬಲ್ ಫಾರ್ this purpose. Dividend is a distribution to shareholders out of profits or reserves available for this purpose. ಲಾಭವನ್ನ ಹಂಚಿಕೆ ಮಾಡುವಂತ ಉದ್ದೇಶಕ್ಕೋಸ್ಕರನೇ ಇಟ್ಕೊಂಡಿರುವಂತಹ ಪ್ರಾಫಿಟ್ ಅಥವಾ ರಿಸರ್ವ್ಸ್, ನಿಧಿಗಳು ಅಂತ ಏನ್ ಕರಿತೀವಿ, ಅವುಗಳಿಂದ ಅಥವಾ ಆ ಒಂದು ಪ್ರಾಫಿಟ್ಸ್ ಅನ್ನ ಶೇರ್ ಹೋಲ್ಡರ್ಸ್ಗೆ ಹಂಚೋದಕ್ಕೆ ನಾವು ಡಿವಿಡೆಂಡ್ ಅಂತ ಹೇಳಿ ಕರಿತೀವಿ. ನಾಟ್ ದ ಪ್ರೋಸೆಸ್ ಆಫ್ ಡಿಸ್ಟ್ರಿಬ್ಯೂಟಿಂಗ್ ಬಟ್ ದ ಅಮೌಂಟ್ that will be distributed to the shareholders is called as dividend. This definition is given by ICAI. The next definition is Income Tax Act 1961. Income Tax Act which is in force in India. Income Tax Act na section 2 subsection 22 defines
dividend as dividend is defined as any distribution of accumulated profits, whether capitalized or not, if such distribution entails a release of assets or part thereof. Again, this definition is inclusive. ಈ ಡೆಫಿನಿಷನ್ ಏನಂತ ಹೇಳುತ್ತಪ್ಪ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಡಿವಿಡೆಂಡ್ ಅಂತಂದ್ರೆ ಎನಿ ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಇನ್ ಎನಿ ಮ್ಯಾನರ್ distribution of accumulated profits in any manner, whether capitalized or not. Capitalized in the sense profit ಅನ್ನ capitalize ಮಾಡೋದು. The process of capitalizing profits ಹೇಗಾಗತ್ತಪ್ಪ ಅಂತಂದ್ರೆ by issuing bonus shares or not. ಈ ವೇನಲ್ಲಾದ್ರೂ ಆಗ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಾದ್ರೂ ಕೂಡ ಡಿಸ್ಟ್ರಿಬ್ಯೂಷನ್ ಆಗ್ಬೋದು, ಪ್ರಾಫಿಟ್ ನ ಡಿಸ್ಟ್ರಿಬ್ಯೂಷನ್ ಆಗ್ಬೋದು. ಇಫ್ ಸಚ್ ಡಿಸ್ಟ್ರಿಬ್ಯೂಷನ್ ಎಂಟೈಲ್ಸ್ ಅ ರಿಲೀಸ್ ಆಫ್ ಅಸೆಟ್ ಆರ್ ಪಾರ್ಟ್ ದೇರ್. ರಿಲೀಸ್ ಆಫ್ ಅಸೆಟ್ ಅಂದ್ರೆ whenever the company pays dividend either in kind or cash, there will be a release of asset from the company. ಕಂಪನಿ ತನ್ನ ಅಸೆಟ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ವಿಚ್ ರಿಸಲ್ಟ್ ಇನ್ ಔಟ್ಫ್ಲೋ ಆಫ್ ಅಸೆಟ್. ಹೌದಾ, ಕ್ಯಾಶ್ ಅಥವಾ ಪ್ರಾಪರ್ಟಿ ಕೊಟ್ಟಾಗ, ಪ್ರಾಪರ್ಟಿ ಡಿವಿಡೆಂಡ್ಸ್ ಗಳನ್ನ ಕೊಟ್ಟಾಗ ಏನಾಗತ್ತಪ್ಪ ಅಂತಂದ್ರೆ ಕಂಪನಿ ಅಸೆಟ್ಗಳು ಔಟ್ಫ್ಲೋ ಆಗತ್ತೆ ಅಥವಾ ರಿಲೀಸ್ ಆಗತ್ತೆ. ಈ ತರ ಅಸೆಟ್ ನ ರಿಲೀಸ್ ಆಗಿರಬಹುದು ಅಥವಾ ಅದರ ಕಂಪ್ಲೀಟ್ಲಿ ನಾವು ಕ್ಯಾಶ್ ಅಲ್ಲೇ ಕೊಡಬಹುದು ಅಥವಾ ಪಾರ್ಟ್ ದೇರ್ ಆಫ್ ಪಾರ್ಶಿಯಲಿ ಕ್ಯಾಶ್ ಅಲ್ಲಿ ಕೊಟ್ಟು ಉಳ್ಕೊಂಡಿದ್ದನ್ನು ನಾವು ಬೇರೆ ರೂಪದಲ್ಲಿ ಕೂಡ ಕೊಡಬಹುದು. ಇಫ್ ದರ್ ಈಸ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಡಿವಿಡೆಂಡ್ಸ್ ಆಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 22 ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ದರ್ ಈಸ್ ಫರ್ದರೆನ್ಸ್ ಇನ್ನೂ ಇದೆ, ನಮಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟೊಂದು ಮಾತ್ರ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. Dividend is defined as any distribution of accumulated profits, whether capitalized or not, if such distribution entails a release of assets or part thereof. ಈ ಡೆಫಿನಿಷನ್ ಕೊಟ್ಟಿರೋದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ನೆಕ್ಸ್ಟ್ ಡೆಫಿನಿಷನ್ as per Companies Act 2013. The act which is in force as of now. There is no Companies Act 1956. ಯಾಕಪ್ಪ ಅಂತಂದ್ರೆ Companies Act 2013 replaced that old act ಅನ್ನ ರಿಪ್ಲೇಸ್ ಮಾಡಿ ಇವಾಗ ಆಸ್ ಆಫ್ ನೌ ನಮ್ಮ ದೇಶದಲ್ಲಿರುವಂತದ್ದು ಕಂಪನೀಸ್ ಆಕ್ಟ್ 2013. ಕಂಪನೀಸ್ ಆಕ್ಟ್ 2013 ಪ್ರಕಾರ ಡಿವಿಡೆಂಡ್ ಅಂತಂದ್ರೆ ಸೆಕ್ಷನ್ 2 ಸಬ್ಸೆಕ್ಷನ್ 35 ಆಫ್ ಕಂಪನೀಸ್ ಆಕ್ಟ್ ಸೇಸ್ ಡಿವಿಡೆಂಡ್ ಇನ್ಕ್ಲೂಡ್ಸ್ ಎನಿ ಇಂಟೀರಿಯಂ ಡಿವಿಡೆಂಡ್. ದಿಸ್ ಈಸ್ ಅನ್ ಇನ್ಕ್ಲೂಸಿವ್ ಡೆಫಿನಿಷನ್ ಅಂಡ್ ನಾಟ್ ಅನ್ ಎಕ್ಸಾಸ್ಟಿವ್ ಡೆಫಿನಿಷನ್. ಅಂದ್ರೆ ಇದಕ್ಕಿನ್ನೂ ಸಮಥಿಂಗ್ ಟು ಬಿ ಆಡೆಡ್ ಅಂತ. ಡಿವಿಡೆಂಡ್ ಇನ್ಕ್ಲೂಡ್ಸ್ ಎನಿ ಇಂಟೀರಿಯಂ ಡಿವಿಡೆಂಡ್. ಡಿವಿಡೆಂಡ್ ಅಂತಂದ್ರೆ ಇಟ್ ಇಸ್ ನಾಟ್ ಓನ್ಲಿ final dividend. The word dividend includes an interim dividend also ಅಂತ ಕಂಪನಿ ಆಕ್ಟ್ 2013 ನ ಸೆಕ್ಷನ್ 2 ಸಬ್ಸೆಕ್ಷನ್ 35 ಹೇಳುತ್ತೆ. ಓಕೆ, ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ಡಿವಿಡೆಂಡ್ ಅನ್ನು ನೋಡೋಣ. ವೈ ಡಿವಿಡೆಂಡ್ಸ್ ಆರ್ ಸಿಗ್ನಿಫಿಕೆನ್ಸ್ ಈಸ್ ಆಫ್ ಸಿಗ್ನಿಫಿಕೆನ್ಸ್ ಅಂತ. ಓಕೆ, ಬಿಫೋರ್ ಗೋಯಿಂಗ್ ಟು ದ ಕಾನ್ಸೆಪ್ಟ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ಡಿವಿಡೆಂಡ್, ಐ ವುಡ್ ಲೈಕ್ ಟು ಎಕ್ಸ್ಪ್ಲೈನ್ the decisions of financial management. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ತಗೊಳ್ಳುವಂತ ಡಿಸಿಷನ್ಸ್ ಗಳ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. there are different decisions to be taken in financial management. To raise or procure capital, we need to take capital structure decisions. To invest available finance with the company into the investment alternatives, the manager has to take investment decisions. In case of investment decisions, there can be two kinds. One, the long run investment decisions, which is also known as capital budgeting decisions. Decision with regard to short term are known as working capital decisions. And the last category of financial management decision is that dividend decisions. Dividend decisions. Okay, dividend decisions ಗಳು very much important to the company. ಯಾಕಪ್ಪ ಅಂತಂದ್ರೆ a good dividend policy can increase the wealth of company as well as the wealth of shareholders, whereas a bad dividend policy or a bad dividend decision may spoil the entire life of a company or make the company to disappear from a market. It may reduce the wealth of a company, it may reduce the wealth of shareholders. Every movement that company makes
ಸಿಗ್ನಿಫಿಕೆಂಟ್ಲಿ ಇನ್ಫ್ಲೂಯೆನ್ಸ್ ದ ವೆಲ್ತ್ ಆಫ್ ಶೇರ್ ಹೋಲ್ಡರ್ಸ್. ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ, ಕಂಪನಿ ಮಾಡೋ ಪ್ರತಿಯೊಂದು ಸಣ್ಣ ಹೇಳಿಕೆಗಳು, ಕಂಪನಿ ಕಡೆಯಿಂದ ಬರುವಂತ ಸಣ್ಣ ಹೇಳಿಕೆಗಳು, ಕಂಪನಿಯ ಸಣ್ಣ ಪ್ರತಿಯೊಂದು ಮೂವ್ಮೆಂಟ್ಗಳು ಕೂಡ ಶೇರ್ ಹೋಲ್ಡರ್ಸ್ ನ ವೆಲ್ತ್ ಮೇಲೆ ದೊಡ್ಡ ದೊಡ್ಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಡಿವಿಡೆಂಡ್ ಅಂದ್ರೆ ನೀವು ತಿಳ್ಕೊಂಡ್ವಿ ಆಗ್ಲೇ. ಡಿವಿಡೆಂಡ್ ಅಂದ್ರೆ ಏನು? ಇಟ್ ಈಸ್ ಅ ಪಾರ್ಟ್ ಆಫ್ ಪ್ರಾಫಿಟ್ ವಿಚ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಟು ದ ಶೇರ್ ಹೋಲ್ಡರ್ಸ್. ಪಾರ್ಟ್ ಆರ್ ಪೋರ್ಷನ್ ಆಫ್ ಪ್ರಾಫಿಟ್ ವಿಚ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್ಸ್. ಸೊ ಕಂಪ್ನಿಗೆ ಲಾಭ ಬಂದಿದೆ, what much of profit to be given to the shareholders and what must to be retained ಅನ್ನೋದು ತುಂಬಾ ಇಂಪಾರ್ಟೆಂಟ್ ವಿಷಯ ಆಗುತ್ತೆ. ಓಕೆನಾ? ಸೊ ನಾವು ಎಷ್ಟನ್ನ ಇಟ್ಕೊಬೇಕು, ಎಷ್ಟನ್ನ ಕೊಡಬೇಕು, ಇದನ್ನ ಡಿಸೈಡ್ ಮಾಡೋದೇ ಡಿವಿಡೆಂಡ್ ಡಿಸಿಷನ್ಸ್ಗಳು. ಅರ್ಥ ಆಗ್ತಿದ್ಯಾ? ಇದನ್ನ ಡಿಸೈಡ್ ಮಾಡೋದೇನೆ ನಾವು ಡಿವಿಡೆಂಡ್ ಡಿಸಿಷನ್ಸ್ ಅಂತ ಹೇಳಿ ಕರಿತೀವಿ. ಸೊ ಕಂಪ್ನಿ ಎಂಟೈರ್ ಪ್ರಾಫಿಟ್ ಅನ್ನ ರಿಟೈನ್ ಮಾಡ್ಲಿಕ್ಕೆ ಹೋಗಲ್ಲ. ಎಂಟೈರ್ ಪ್ರಾಫಿಟ್ ಅನ್ನ ಕಂಪನಿ ಕ್ಯಾನ್ ನಾಟ್ ಗಿವನ್ ಅವೇ ಆಸ್ ಡಿವಿಡೆಂಡ್ಸ್. ಯಾವುದು ಕೂಡ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ನಾವು ಡಿವಿಡೆಂಟ್ ಅನ್ನ ಗಿಫ್ಟ್ ಅಂತಾನೂ ಕೂಡ ಕರೆಯೋಕ್ಕಾಗಲ್ಲ. ಡಿವಿಡೆಂಟ್ ಅನ್ನ ಗಿಫ್ಟ್ ತರ ಕೊಡಕ್ಕಾಗಲ್ಲ. ಯಾಕಂದ್ರೆ ಶೇರ್ ಹೋಲ್ಡರ್ ಹ್ಯಾಸ್ ದ ರೈಟ್ ಟು ಆಸ್ಕ್ ಫಾರ್ ಅ ಡಿವಿಡೆಂಟ್. ಓಕೆನಾ? ಶೇರ್ ಹೋಲ್ಡರ್ಸ್ ವಿಲ್ ಹ್ಯಾವ್ ಅ ರೈಟ್. ಯಾಕಂತಂದ್ರೆ ಕಂಪನಿ ಇಸ್ ರನ್ನಿಂಗ್ ಓನ್ಲಿ ಬಿಕಾಸ್ ಆಫ್ ದೇರ್ ಮನಿ. ಅವ್ರು ಇನ್ವೆಸ್ಟ್ ಮಾಡಿರೋ ದುಡ್ಡಿಂದಾನೇ ಕಂಪನಿ ನಡೀತಾ ಇರೋದು, ಅವ್ರ ಕ್ಯಾಪಿಟಲ್ ಇಂದ ಕಂಪನಿ ನಡೀತಾ ಇರುತ್ತೆ. ಸೊ ವಾಟ್ ಎವರ್ ದ ಕಂಪನಿ ಅರ್ನ್ಸ್ ಬಿಲಾಂಗ್ಸ್ ಟು ದ ಶೇರ್ ಹೋಲ್ಡರ್ಸ್. ಅವ್ರಿಗೆ ನಾವು ಡಿವಿಡೆಂಡ್ ಕೊಡಲ್ಲ ಅಂತಾನು ಹೇಳಕ್ ಬರಲ್ಲ, ಅಥವಾ ನಾವು ಕೊಡ್ತಾ ಇರೋ ಡಿವಿಡೆಂಡ್ ಅನ್ನ ಗಿಫ್ಟ್ ತರ ಕೊಡ್ತಿದೀವಿ ಅಂತಾನು ವಿ ಕ್ಯಾನ್ ನಾಟ್ ಸೇ. ಅರ್ಥ ಆಗ್ತಿದ್ಯಾ? ಡಿವಿಡೆಂಡು ಕೊಡ್ಬೇಕಾಗಿದೆ, ಆದ್ರೆ ಎಷ್ಟು ಕೊಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಸೊ ಸಿಗ್ನಿಫಿಕೆನ್ಸ್ ಯಾಕೆ ಡಿವಿಡೆಂಡ್ ತುಂಬಾ ಇಂಪಾರ್ಟೆಂಟ್ ಅಪ್ಪ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಅಲ್ಲಿ ಅಂತಂದ್ರೆ, ನಾ ಹೇಳ್ದಂಗೆ ನಾವ್ ಏನ್ ಡಿವಿಡೆಂಡ್ ಡಿಸಿಷನ್ಸ್ ಅನ್ನ ತಗೊಂತೀವಿ ಅಥವಾ ಡಿಕ್ಲೇರ್ ಮಾಡ್ತೀವಿ, ಎಷ್ಟು ಪರ್ಸೆಂಟ್ ಮೇ ಬಿ ನಾವು ಪರ್ಸೆಂಟೇಜ್ ಆಫ್ ಡಿವಿಡೆಂಡ್ ಅಥವಾ ಅಮೌಂಟ್ ಆಫ್ ಡಿವಿಡೆಂಡ್ ನಾವೇನ್ ಡಿಸೈಡ್ ಮಾಡ್ತೀವಿ ಅಥವಾ ಕೊಡಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋದು, ನಾವು ತಗೊಳ್ಳೋಂಥ ಯಾವುದೇ ಒಂದು ಡಿಸಿಷನ್ ಇನ್ ರಿಲೇಷನ್ ಟು ಡಿವಿಡೆಂಡ್ ತುಂಬಾನೇ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಅನ್ನ ಕಂಪನಿ ಮೇಲೆ ಮಾಡುತ್ತೆ. ಓಕೆನಾ? ಸೊ ಈಗ ನಾವು ಡಿವಿಡೆಂಡ್ ನ ಸಿಗ್ನಿಫಿಕೆನ್ಸ್ ಏನು ಅಂತ ನೋಡೋಣ. ಅಂದ್ರೆ ಪ್ರಾಮುಖ್ಯತೆ, ಯಾಕೆ ಡಿವಿಡೆಂಡ್ ತುಂಬಾನೇ ಪ್ರಮುಖವಾದದ್ದು ಅಂತ ತಿಳ್ಕೊಳ್ಳೋಣ. ಮೊದಲನೇ ಸಿಗ್ನಿಫಿಕೆನ್ಸ್ ಆಫ್ ಡಿವಿಡೆಂಡ್ ಹ್ಯಾಸ್ significant impact on the wealth of shareholders. Significant impact on the wealth of shareholders. I told you, ಡಿವಿಡೆಂಡ್ ಏನಿದೆ, ಆ ಡಿವಿಡೆಂಡ್ ಎಷ್ಟು ಕೊಡ್ತಾರೆ, ನಾಳೆ ಕಂಪನಿಯವರು ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅಂತ ಒಂದು ಮುನ್ಸೂಚನೆ ಸಿಕ್ಬಿಟ್ರೆ ಸಾಕು, ಯಾವುದೋ ಒಂದು ಕಂಪನಿಯ ಶೇರ್ಸ್ ಗಳ ಬೆಲೆನಲ್ಲಿ ತುಂಬಾನೇ ವೇರಿಯೇಷನ್ಸ್, ಫ್ಲಕ್ಚುಯೇಷನ್ಸ್ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ನಾವೆಲ್ಲ ಇಂಡೆಕ್ಸ್ ಗಳನ್ನ ನೋಡ್ತಿರ್ತೀವಿ, ಸ್ಟಾಕ್ ಎಕ್ಸ್ಚೇಂಜ್ ಇಂಡೆಕ್ಸ್ ಗಳನ್ನ. ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಿದೆ ನಾಳೆ ಕಂಪ್ನಿ ಅಂತಂದ್ರೆ ಸುಮಾರು ಟ್ರೇಡಿಂಗು ನಡೆದೋಗ್ಬಿಡುತ್ತೆ. ಹೌದಾ? ಸೊ ಅದು ವೆಲ್ತ್ ಜನರೇಟ್ ಆಗ್ಬೋದು ಅಥವಾ ವೆಲ್ತ್ ಲಾಸ್ ಆಗ್ಬೋದು, ಕಳ್ಕೊಬಹುದು ಶೇರ್ ಹೋಲ್ಡರ್ಸ್. ದಟ್ ಡಿಪೆಂಡ್ಸ್ ಆನ್ ಅಗೈನ್ ಡಿವಿಡೆಂಡ್ ಪಾಲಿಸಿ ಅಥವಾ ಪೇಮೆಂಟ್ ಆಫ್ ಡಿವಿಡೆಂಡ್ ಬೈ ದ ಕಂಪನಿ ಆರ್ ಫರ್ಮ್. ಏನ್ ಡಿವಿಡೆಂಡ್ ಇದೆ ಅಥವಾ ಡಿವಿಡೆಂಡ್ ಪಾಲಿಸಿ ಇದೆ, ದಟ್ ಹ್ಯಾಸ್ ಅ ವೆರಿ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ದ ವೆಲ್ತ್ ಆಫ್ ಶೇರ್ ಹೋಲ್ಡರ್ಸ್. The second significance of dividend is, dividend has significant impact on the wealth of a company. The dividend decision taken by the company not only influence the wealth of shareholders, it also creates impact on the wealth of company. Company wealth ಮೇಲೆ ಕೂಡ ಅದು influence ಅನ್ನು ಮಾಡುತ್ತೆ. That is why the decisions or dividends are very significant. Next, it affects the firm's decision with regard to expansion and modernization in the future. ಹೇಗೆ ಡಿವಿಡೆಂಡ್ ಡಿಸಿಷನ್ ಅಥವಾ ಡಿವಿಡೆಂಡ್ ಕಂಪನಿಯ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಥವಾ ಅಫೆಕ್ಟ್ ಮಾಡುತ್ತಪ್ಪ ಅಂತಂದ್ರೆ, ಲೆಟ್ ಮಿ ಎಕ್ಸ್ಪ್ಲೈನ್. ಇಫ್ ದ ಕಂಪನಿ ಪೇಸ್ ಔಟ್ ದ ಎಂಟೈರ್ ಅರ್ನಿಂಗ್ಸ್ ದಟ್ ಇಟ್ ಮೇಕ್ಸ್, or if the company pays out all the money it earns as a dividend, nothing will be left with the company. ಏನು ಉಳ್ಕೊಳ್ಳಲ್ಲ ಕಂಪನಿ ಹತ್ರ. ಎಲ್ಲ ಬರೋ ಲಾಭನಷ್ಟನ್ನು ಕೂಡ ಡಿವಿಡೆಂಡ್ ಆಗಿ ಕೊಟ್ಬಿಟ್ರೆ, ಇಫ್ ದ ಪೇ ಔಟ್ ರೇಷಿಯೋ ಅಂದ್ರೆ ಎಷ್ಟು ದುಡ್ಡನ್ನು ಕೊಡ್ತಿದೆ, 100% ಆಫ್ ಅರ್ನಿಂಗ್ಸ್ ಇಫ್ ಗಿವನ್ ಆಸ್ ಡಿವಿಡೆಂಡ್ಸ್, ನಥಿಂಗ್ ವಿಲ್ ಲೆಫ್ಟ್ ವಿತ್ ದ ಕಂಪನಿ. ಹೌದಾ? ಕಂಪನಿನಲ್ಲಿ ಏನು ಉಳ್ಕೊಳ್ಳೋದೇ ಇಲ್ಲ. ಸೊ ಇನ್ ಕೇಸ್ ನಿಯರ್ ಫ್ಯೂಚರ್ ಅಲ್ಲಿ if the company is having a expansion project or a modernization plan ಅಂತ ಅನ್ಕೊಳ್ಳೋಣ,
ಆವಾಗ ಕಂಪನಿ ಅಗೇನ್ ಏನ್ ಮಾಡ್ಬೇಕಾಗತ್ತೆ, ಔಟ್ಸೈಡರ್ಸ್ ಹತ್ರದಿಂದ ಅಡಿಷನಲ್ ಫಂಡ್ ಅನ್ನ ರೇಸ್ ಮಾಡ್ಬೇಕಾಗಿರುವಂತ ಪರಿಸ್ಥಿತಿಗಳು ಕ್ರಿಯೇಟ್ ಆಗುತ್ತೆ. ಹೌದಾ? ಇನ್ ಕೇಸ್ ಇಫ್ ಕಂಪನಿ ಅಷ್ಟು ಪ್ರಾಫಿಟ್ ಅನ್ನ ಡಿವಿಡೆಂಡ್ ಆಗಿ ಕೊಡದೆ ಸಮ್ ಪಾರ್ಟ್ ಆಫ್ ಪ್ರಾಫಿಟ್ ಅನ್ನ ರಿಟೈನ್ ಮಾಡ್ಕೊಂಡ್ರೆ, ರಿಟೈನ್ಡ್ ಅರ್ನಿಂಗ್ಸ್ ಆಗಿ, the money which is retained, the profit which is retained with the company can be used for the future expansion and modernization projects. ಅಲ್ವಾ? ಸೊ ಈ ರೀತಿನಲ್ಲಿ ಡಿವಿಡೆಂಡ್ ಡಿಸಿಷನ್ಸ್ ಅಥವಾ ಅಮೌಂಟ್ ಆಫ್ ಡಿವಿಡೆಂಟ್ ಏನಿದೆ, ಡಿವಿಡೆಂಡ್ ಡಿಸಿಷನ್ಸ್ಗಳು, ಡಿವಿಡೆಂಡ್ ಪಾಲಿಸಿ ಡಿಸಿಷನ್ಸ್ಗಳು ಕಂಪನಿಯ ಎಕ್ಸ್ಪಾನ್ಷನ್ ಮತ್ತೆ ಮಾಡರ್ನೈಸೇಷನ್ ಪ್ರಾಜೆಕ್ಟ್ಗಳು, ಅಂದ್ರೆ ಫ್ಯೂಚರ್ ಅಲ್ಲಿ ಕೈಗೊಳ್ಳಬೇಕಾಗಿರುವಂತಹ ಎಕ್ಸ್ಪಾನ್ಷನ್ ಮತ್ತೆ ಮಾಡರ್ನೈಸೇಷನ್ ಪ್ರಾಜೆಕ್ಟ್ಗಳ ಬಗ್ಗೆ ಅಥವಾ ಅದರ ಮೇಲೆ ಪರಿಣಾಮ ಬೀರುತ್ತೆ. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಏನಪ್ಪ ಡಿವಿಡೆಂಡ್ ಅಂದ್ರೆ, ಅಫೆಕ್ಟ್ಸ್ ದ ಲಿಕ್ವಿಡಿಟಿ ಪೊಸಿಷನ್ ಆಫ್ ಅ ಕಂಪನಿ. ಹೇಗೆ ಈ ಡಿವಿಡೆಂಡ್ ಡಿಸಿಷನ್ ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ ಮೇಲೆ ಪರಿಣಾಮ ಬೀರುತ್ತೆ? ಓಕೆ, ಲಿಕ್ವಿಡ್ ಅಸೆಟ್ಸ್ ಯಾವ್ದ್ಯಾವುದು? ದ ಮೋಸ್ಟ್ ಲಿಕ್ವಿಡ್ ಅಸೆಟ್ ಈಸ್ ಕ್ಯಾಶ್. ನಿಮಗೆಲ್ಲ ಗೊತ್ತಿದೆ. ಇಫ್ ಡಿವಿಡೆಂಡ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಅಂತ ಅನ್ಕೋಣ, ಇದರ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಆರ್ ಇನ್ ದ ಫಾರ್ಮ್ ಆಫ್ ಚೆಕ್ ಅಂತ ಅನ್ಕೋಣ. ಕ್ಯಾಶ್ ಅಲ್ಲಿ ಡಿವಿಡೆಂಡ್ ಅನ್ನ, ಕ್ಯಾಶ್ ಡಿವಿಡೆಂಡ್ ಅನ್ನ ಕಂಪನಿ ಕೊಡ್ತಿದೆ. The company must have sufficient cash balances to pay off dividend. ಹೌದಾ? ಸಡನ್ ಆಗಿ ಡಿವಿಡೆಂಡ್ ಅಷ್ಟು ಕ್ಯಾಶ್ ಅನ್ನ ನಾವು ಡಿವಿಡೆಂಡ್ ಆಗಿ ಕೊಟ್ಬಿಟ್ರೆ, ಜಸ್ಟ್ ಥಿಂಕ್ ಅಬೌಟ್ ದ ಲಿಕ್ವಿಡಿಟಿ ಪೊಸಿಷನ್ ಆಫ್ ದ ಕಂಪನಿ. ದ ವರ್ಕಿಂಗ್ ಕ್ಯಾಪಿಟಲ್ ಪೊಸಿಷನ್ ಆಫ್ ದ ಕಂಪನಿ ಏನಾಗ್ಬಿಡುತ್ತೆ? ಇಂಬ್ಯಾಲೆನ್ಸ್ಡ್ ಆಗಿಬಿಡುತ್ತೆ. ಹೌದಾ? ಅಥವಾ ಸ್ಟಾಕ್ ಡಿವಿಡೆಂಡ್, ಸ್ಕ್ರಿಪ್ ಡಿವಿಡೆಂಡ್ ಕೊಡ್ತಿದ್ದಾರೆ ಅಂತ ಅನ್ಕೋಣ. ಕ್ಯಾಶ್ ಅಥವಾ ಎನಿ ಅಸೆಟ್ ಅನ್ನು ನಾವು ಡಿವಿಡೆಂಡ್ ಆಗಿ ಕೊಡ್ತಿದ್ದಾಗ ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಸಿಚುವೇಶನ್ ಪೊಸಿಷನ್ ಏನಿದೆ ಅದು ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್, ಡಿವಿಡೆಂಡ್ ಅಫೆಕ್ಟ್ಸ್ ದ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್ ಆಫ್ ದಿ ಕಂಪನಿ. ನೋಡಿ, ನಾನು ನಿಮ್ಗೆ ಬಿಗಿನಿಂಗ್ ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂದಾಗ ಹೇಳಿದೆ, ಏನು ಶೇರ್ ಹೋಲ್ಡರ್ಸ್ ವೆಲ್ತ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಡಿವಿಡೆಂಡ್ ಅಂತ ಅವಾಗಲೇ ಹೇಳಿದೆ ನಾನು. ನಾವು ಎಷ್ಟು ಡಿವಿಡೆಂಡ್ ಕೊಡ್ತೀವಿ ಅನ್ನೋದು ನಮ್ಮ ಕಂಪನಿಯ ಮಾರ್ಕೆಟ್ ಪ್ರೈಸ್ ಅನ್ನ, ನಮ್ಮ ಕಂಪನಿಯ ಶೇರ್ಸ್ಗಳ ಮಾರ್ಕೆಟ್ ಪ್ರೈಸ್ ಅನ್ನ ಏನ್ ಮಾಡುತ್ತೆ? ಡಿಸೈಡ್ ಮಾಡುತ್ತೆ ಅಲ್ವಾ? ಕಂಪನಿ ಒಳ್ಳೆ ಡಿವಿಡೆಂಡ್ ಕೊಡ್ತಿದೆ ಅಂತಂದ್ರೆ ನಮ್ಮ ಕಂಪನಿಯ ಶೇರ್ಗಳಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ಓಕೆನಾ? ಒಳ್ಳೆ ಡಿವಿಡೆಂಡ್ ಕೊಡ್ತೀವಿ ಅಂತಂದ್ರೆ ನಮ್ಮ ಕಂಪನಿಯ ಶೇರ್ಗಳಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಎನಿ ಕಂಪನಿ ವಿಚ್ ಪೇಸ್ ಡಿವಿಡೆಂಟ್ ಆರ್ ವಿಚ್ ಈಸ್ ಪೇಯಿಂಗ್ ಡಿವಿಡೆಂಟ್ ಈಸ್ ಎ ಕಂಪನಿ ವಿತ್ a growth potentials and growth prospects. A profit making company can only declare dividend. Loss making company cannot give dividends. ನಮಗೆಲ್ಲ ಗೊತ್ತು, ಕಂಪನಿ ಲಾಭ ಮಾಡ್ತಿದ್ರೆ ಮಾತ್ರ ಡಿವಿಡೆಂಡ್ ಅನ್ನ ಕೊಡ್ಬೋದು. ಯಾವುದೋ ಕಂಪನಿ ಡಿವಿಡೆಂಡ್ಸ್ ಗಳನ್ನ ಡಿಕ್ಲೇರ್ ಮಾಡ್ತಿದೆ ಅಂತಂದ್ರೆ ಕಂಪನಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದೆ, ಕಂಪನಿಗೆ ಲಾಭ ಬರ್ತಿದೆ ಅಂತ ಅರ್ಥ ಅಲ್ವಾ? ಸೊ ಡಿವಿಡೆಂಡ್ಸ್ ಕೊಡ್ತಿದೆ ಅಂತಂದ್ರೆ ಕಂಪನಿ ಚೆನ್ನಾಗಿ ನಡೀತಿದೆ. ಆ ಕಂಪನಿ ಶೇರ್ಸ್ ಗಳನ್ನ ಇಟ್ಕೊಂಡ್ರೆ there will be a ಗ್ರೋತ್ ಆಗುತ್ತೆ, ಗ್ರೋತ್ ಸಿಗುತ್ತೆ, ವೆಲ್ತ್ ಅನ್ನ ನಾವು ಮ್ಯಾಕ್ಸಿಮೈಸ್ ಮಾಡ್ಕೊಬಹುದು. ಸೊ ಆ ಕಂಪನಿಯ ಶೇರ್ಗಳಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಡಿಮಾಂಡ್ ಜಾಸ್ತಿ ಆದಾಗ ಏನಾಗಬೇಕು? ಪ್ರೈಸ್ ಕೂಡ, ಮಾರ್ಕೆಟ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಡಿವಿಡೆಂಡ್ ಕೊಟ್ಟಾಗ ಅಥವಾ ಡಿವಿಡೆಂಡ್ ಕೊಡದೇ ಇದ್ದಾಗ, ಅಥವಾ ಡಿವಿಡೆಂಡ್ ಜಾಸ್ತಿ ಕೊಟ್ರೆ ಅಥವಾ ಕಡಿಮೆ ಕೊಟ್ರೆ, ರೈಟ್? ಈ ಸಿಚುವೇಶನ್ಸ್ ಅಲ್ಲಿ ನಾವು ತಗೊಳ್ಳುವಂತ ಪ್ರತಿಯೊಂದು ಡಿಸಿಷನ್, ಐ ಮೀನ್ ದ ಡಿಸಿಷನ್ ದಟ್ ದ ಕಂಪನಿ ಟೇಕ್ಸ್ ವಿತ್ ರಿಗಾರ್ಡ್ ಟು distribution or payment of dividends will affect the market price of shares. Next, amount of dividend or dividend policy of a firm influences potential investors. I told you, ನಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ ಇನ್ವೆಸ್ಟರ್ ಯಾವಾಗ ಥಿಂಕ್ ಮಾಡ್ತಾನೆ, ಹೇಗೆ ಥಿಂಕ್ ಮಾಡ್ತಾನಪ್ಪ ಅಂತಂದ್ರೆ ನಮ್ಮ ಕಂಪನಿಯ ಫಿನಾನ್ಷಿಯಲ್ ಸ್ಟ್ಯಾಂಡಿಂಗು ಮತ್ತೆ ನಮ್ಮ ಕಂಪನಿಯ ಡಿವಿಡೆಂಡ್ ಪಾಲಿಸಿ ಹೇಗಿದೆ ಅದನ್ನ ನೋಡಿಕೊಂಡು ದಿ ಪೊಟೆನ್ಷಿಯಲ್ ಇನ್ವೆಸ್ಟರ್ will take a decision whether to invest in our company shares or not. ನಮ್ಮ ಕಂಪನಿ ಶೇರ್ಸ್ ಗಳಿಗೆ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ನಮ್ಮ ಕಂಪನಿಯ ಡಿವಿಡೆಂಡ್ ಪಾಲಿಸಿಯನ್ನು ನೋಡಿ ಕೂಡ ಜಡ್ಜ್ ಮಾಡ್ತಾರೆ. ಈ ಇಷ್ಟು ವಿಚಾರಗಳು ನಾವು ತಿಳ್ಕೊಂಡ್ವಿ. ಸಿಗ್ನಿಫಿಕೆನ್ಸ್, ಯಾಕೆ ಡಿವಿಡೆಂಡ್ ತುಂಬಾನೇ ಇಂಪಾರ್ಟೆಂಟ್ ಅಥವಾ ಡಿವಿಡೆಂಡ್ ಪಾಲಿಸಿ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂತ, ರೈಟ್? ನೆಕ್ಸ್ಟ್, ಡಿವಿಡೆಂಡ್ ಪಾಲಿಸಿ ಡಿಸಿಷನ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ದ ಪಾಲಿಸಿ ಡಿಸಿಷನ್ ರಿಗಾರ್ಡಿಂಗ್ how much of profit earned by the company is to be distributed to the shareholders and how much is to be retained with the business. So dividend policy decision andre eno? The decision taken with regard to distribution of dividends.
ಎಷ್ಟು ಡಿವಿಡೆಂಡ್ ಅನ್ನು ನಾವು ಕೊಡಬೇಕು, ಲಾಭದಲ್ಲಿ ಎಷ್ಟು ಭಾಗವನ್ನು ಡಿವಿಡೆಂಡ್ ಆಗಿ ಕೊಡಬೇಕು, ಎಷ್ಟು ಭಾಗವನ್ನ ನಾವೇ ರಿಟೈನ್ ಮಾಡ್ಕೊಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಿರುವಂತಹ ನಿರ್ಧಾರಕ್ಕೆ ನಾವು ಡಿವಿಡೆಂಡ್ ಪಾಲಿಸಿ ಡಿಸಿಷನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಇದಿಷ್ಟು ಇಂಟ್ರೊಡಕ್ಷನ್ ಟು ಡಿವಿಡೆಂಡ್ ಅಂಡ್ ಡಿವಿಡೆಂಡ್ ಪಾಲಿಸಿ. ಈ ಒಂದು ಸೆಷನ್ ಅಲ್ಲಿ ನಾವು ಇದುವರೆಗೂ ಡಿವಿಡೆಂಡ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಅಂಡ್ ಡೆಫಿನಿಷನ್ಸ್ ಆಫ್ ಡಿವಿಡೆಂಡ್ ತಿಳ್ಕೊಂಡ್ವಿ, ಡಿವಿಡೆಂಡ್ ನ ಮೀನಿಂಗ್ ತಿಳ್ಕೊಂಡ್ವಿ, ಡಿವಿಡೆಂಡ್ ಪಾಲಿಸಿಯ ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆಯನ್ನು ತಿಳ್ಕೊಂಡ್ವಿ. ಇನ್ ದ ನೆಕ್ಸ್ಟ್ ಸೆಷನ್ ವಿಲ್ ಡಿಸ್ಕಸ್ ಅಬೌಟ್ ಡಿಟರ್ಮಿನೆಂಟ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ. ಅಂದ್ರೆ ಕಂಪನಿ ಡಿವಿಡೆಂಡ್ ಪಾಲಿಸಿ ಅಥವಾ ಡಿವಿಡೆಂಡ್ ಡಿಸಿಷನ್ಸ್ ಅನ್ನ ತಗೊಬೇಕಂದಾಗ ಯಾವ್ಯಾವ ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡಬೇಕಾಗತ್ತೆ, ಯಾವ್ಯಾವ ಅಂಶಗಳನ್ನ ಗಣನೆಗೆ ತಗೋಬೇಕಾಗತ್ತೆ ಅಂತ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.